ಬೆಂಗಳೂರು ನಗರ ಒಂದು ಕಾಲದಲ್ಲಿ ಕೆಂಪೇಗೌಡರು ಕಟ್ಟಿ ಪೌಲ್ಟ್ರಿ ಹಾಕ್ತಾರೆ, ಬೆಳ್ಕೊಂಡು ಹೋಗ್ತಾ ಇದೆ. ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಬದುಕಿಗೆ, ಉದ್ಯೋಗಕ್ಕೆ ಇವತ್ತು ಜನ ಬಂದು 1,40,00,000 ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಯಾರು ಕಳ್ಸಕ್ಕಾಗಲ್ಲ, ಎಲ್ಲರನ್ನೂ ಕೂಡ ಈ ಬೆಂಗಳೂರು ಸ್ವೀಕಾರ ಮಾಡ್ತಾ ಇದೆ. ಹಂಗೆ ಇವತ್ತು ಜನ ಕೂಡ ಅವರ ನೆಮ್ಮದಿಯ ಬದುಕಿಗೋಸ್ಕರ ಇವತ್ತು ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಬೆಳಗ್ಗೆ ತಾನೇ ನಮ್ಮ ರಾಮಲಿಂಗಾರೆಡ್ಡಿಯವರು, ಕೃಷ್ಣ ಬೈರೇಗೌಡರೆಲ್ಲ ಬಂದು ಹೋದ್ರು ಅಂತ ವಿಚಾರ ತಿಳಿಯಿತು. ಬಹಳ ಸಂತೋಷ. ಇವತ್ತು ಯಾರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ, ಆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯಲ್ಲ, ಇಲ್ಲಿರುವಂತ ವೆಂಕಟೇಶ್ವರ ಸ್ವಾಮಿ ವಿಷ್ಣುವ ಪ್ರತಿರೂಪ, ಆ ಪಾರ್ವತಿ ಪ್ರತಿರೂಪ, ತಾಯಿ ಪದ್ಮಾವತಿ, ರಾಮ, ಆಂಜನೇಯ ಎಲ್ಲ ಕೂಡ ಇಲ್ಲಿದ್ರು. ಇಲ್ಲಿ ಸೀತಾರಾಮನ್ ಆಂಜನೇಯನ ದೇವಸ್ಥಾನ ಕೂಡ ಪಕ್ಕದಲ್ಲಿದೆ. ರಾಮನ ಬಂಟ, ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಎಲ್ಲೂ ಇಲ್ಲ. ಆದ್ರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಇದೆ. ಯಾಕೆಂದ್ರೆ ಆಂಜನೇಯ ಒಬ್ಬ ಸೇವಕ, ಸಮಾಜ ಸೇವಕ. ಹಂಗೆ ಯಾರು ಸಮಾಜದಲ್ಲಿ ಸೇವೆ ಮಾಡ್ತಾರೆ, ಸಮಾಜ ಅನುಕೂಲಿಸ್ತದೆ. ಅದಕ್ಕೆಲ್ಲೋದು ಕೂಡ ಆಂಜನೇಯ ದೇವಸ್ಥಾನ ಎಲ್ಲ ಕಡೆನೂ ಜನ ಕಟ್ತಾ ಇದ್ದಾರೆ. ಹಾಗೆ ಇವತ್ತು ಸಮಾಜಕ್ಕೆ ಈ ಕುಟುಂಬದವರು ಸೇವೆ ಮಾಡಬೇಕು ಅಂತೇಳಿ ತನ್ನ ದುಡಿದಂತ ಹಣವನ್ನ, ದನ ಮನ ಸುಮಾರು 7-8 ಕೋಟಿ ರೂಪಾಯಿ ಖರ್ಚು ಮಾಡಿ ಹೃದಯ ಶ್ರೀಮಂತಿಕೆಯಿಂದ ದುಡಿದು ಇವತ್ತು ನಾವಿರ್ತೀವೋ ಇಲ್ಲೋ ಈ ದೇವಸ್ಥಾನ ಜನರ ಕಲ್ಯಾಣಕ್ಕೋಸ್ಕರ ಇರಲಿ ಅಂತೇಳಿ ಮಾಡಿದ್ದಾರೆ. ನಾನು ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿ ಆಗಿ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಶುಭವನ್ನ ಹಾರೈಸ್ತೇನೆ. ಇನ್ನು ಅವ್ರಿಗೆ ಹೆಚ್ಚಿಗೆ ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ನೆಮ್ಮದಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇದನ್ನ ಯಾವುದು ಗೌರ್ಮೆಂಟ್ಗೆ ಅಂತ ಸೇರ್ಸಕ್ ಹೋಗ್ಬಿಡಿ, ಮುಜರಾಯಿಗೆ ಎಲ್ಲ ಸೇರ್ಸಕ್ ಹೋಗ್ಬಿಡಿ, ನೀವೇ ಮೇಂಟೈನ್ ಮಾಡ್ಬೇಕು. ಮುಜರಾಯಿ ಮಾಡಿದ್ರೆ ಇದರಲ್ಲಿ ಹೋಗ್ಬಿಟ್ಕೊಂಡೋಗಿದೆ, ಇದು ನೀವೇ ಮಾಡಿ, ಇದನ್ನ ಮಾಡಿ ನೀವು ಉಳಿಸ್ಕೊಂಡು ಯಾರು ದೇವಸ್ಥಾನದ ಯಾರನ್ನು ಫೋನ್ ಮಾಡೋದಿಲ್ಲ. ನಿಮ್ ಕುಟುಂಬದವರೇ ಈ ಜವಾಬ್ದಾರಿನ ವಹಿಸ್ಕೊಳ್ಳಿ, ಇದನ್ನು ನಡೆಸಿ. ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲ ಮುಂದೆ ಹೊರವಿ ಇದು ಭಗವಂತ ಒಳ್ಳೇದು ಮಾಡಿ. ಇನ್ನು 16 ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡಿ ನಾನು ನಿಮ್ ಜೊತೆ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಶುಭಾರೈಸಿ. ಬಹಳ ವಿಗ್ರಹ ಇರ್ಬೋದು, ದೇವಸ್ಥಾನ ಇರ್ಬೋದು, ದೇವರ ಅಲಂಕಾರ ಇರ್ಬೋದು, ಎಲ್ಲ ಬಹಳ ಸಂತೋಷದಿಂದ ಇವತ್ತು ಕಟ್ಟಿದ್ದಾರೆ. ನಮ್ಮ ಶಾಸಕರು ಹೇಳಿದಂಗೆ ಇದಕ್ಕೊಂದು ಹೊಸ ರೂಪ ಈ ಭಾಗದಲ್ಲಿ ಈ ದೇವಸ್ಥಾನ ಕೊಡ್ತಾ ಇದೆ. ಬಹಳ ದೂರದಿಂದ ನಮ್ಮ ಸಿದ್ಧಗಂಗಾ ಶ್ರೀಗಳು ಬಂದು ಇದು ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಮಧ್ಯಮ ತಿರುಪತಿ ಅಂತ ಹೆಸರು ಇಟ್ಟೋದ್ರು ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಅಪ್ಪಗೆರೆ ಯಾವುದು ಕೂಡ ಇದು ಬಹಳ ಶಾಶ್ವತವಾಗಿ ಈ ಭಾಗ ಬೆಳೀಲಿ ಅಂತ ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ಎಲ್ಲ ಗಣ್ಯರಿಗೆ, ದುಡಿದಂತ ಎಲ್ಲ ಶ್ರಮಿಕರಿಗೆ, ಯಾರು ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೀರಿ, ಯಾರು ಸಹಾಯ ಮಾಡಿದ್ದೀರಿ, ಯಾರು ಆಶೀರ್ವಾದ ಮಾಡಿದಿರಿ, ಬೆಳಗ್ಗೆ ಸಾಯಂಕಾಲ ದಾನ ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಮತ್ತೆ ದೇವರು ಆಂಜನೇಯ ಇಂದ ಹಿಡಿದು ತಿರುಪತಿ ತಿಮ್ಮಪ್ಪ, ವೆಂಕಟೇಶ್ವರ, ಪದ್ಮಾವತಿ, ರಾಮ, ಇಲ್ಲಿರುವಂತ ಎಲ್ಲ ದೇವಸ್ಥಾನ, ವರಾಯಿ ದೇವಸ್ಥಾನ ಕೂಡ ಇದ್ದು ಎಲ್ಲ ದೇವರುಗಳಿಗೆ ನಿಮ್ಗೆಲ್ಲರೂ ಕೂಡ ಮಂಗಳವನ್ನು ಉಂಟು ಮಾಡಿ ಕಾಪಾಡಲಿ ಅಂತೇಳಿ ನಾನು ಕೂಡ ಈ ನಮ್ಮ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ.